ಯೂನಿವರ್ಸಿಟಿ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಡಾಕ್ಟರೇಟ್ ಕೊಡ್ತೀವಿ. ನನಗಲ್ಲದು, ಬಸವಣ್ಣ. ನಾವು ಹೋದಲ್ಲೆಲ್ಲ ಒಂದು ಕತೆ ಹೇಳ್ತಿರ್ತೇನೆ. ಇದ್ರ ಬಗ್ಗೆ ಯಾರಾದ್ರೂ ಭಾಳ ನನಗೆ ಹೊಗಳಾಕತ್ತರು, ಸನ್ಮಾನ ಮಾಡಕತ್ತಾರ ಅಂದ್ರೆ ಯಾರ ಕೇಳಿರ್ಬೋದು. ಇದ್ರಾಗ ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ, ನಿಮಗೆ ಮಜಾ ಅನ್ಸುತ್ತದು. ಸಿದ್ದಪ್ಪ ಅಂತಿದ್ದ ಒಂದು ಹುಡುಗ, ಒಂದು ಊರಾಗ. ತಂದೆ ಇಲ್ಲ, ತಾಯಿ ಇಲ್ಲ, ಅವಾರ ಹುಡುಗ. ಯಾರು ಒಂದು ತೂತು ರೊಟ್ಟಿ ಕೊಟ್ಟು ತಿನ್ಬೇಕು, ಇಲ್ಲಾಂದ್ರೆ ಇಲ್ಲ. ಎಲ್ಲರೂ ಲೇಸಿದ್ದೆ, ಬಾಲೆ ಲೇಸಿದ್ದೆ, ಹೋಗ್ಲೇ ಲೇ, ಅದನ್ನ ತೊಂಬಾಲಿಸಿದ್ದೆ, ಇದನ್ನ ತೊಂಬಾಲಿಸಿದ್ದೆ, ಚುಟ್ಟ ತೊಂಬಾಲಿಸಿದ್ದೆ, ಸಿಗರೇಟ್ ತೊಂಬಾಲಿಸಿದ್ದೆ, ಸೆರೆ ಬಾಟ್ಲಿ ತೊಂಬಾಲಿಸಿದ್ದೆ. ಅವನ್ನ ಒಂಥರ ಫುಟ್ ಬಾಯ್ ಟೈಪ್ ಯೂಸ್ ಮಾಡ್ಕೋತಿದ್ರು. ಮೈ ಮೇಲೆ ಹಾಕೊಳಕ್ ಅರಿವು ಸತ್ಯ ಸರಿ ಇರಲಿಲ್ಲ. ಅವನ ನಶೀಬ ತೆರೀತು. ನೀನು ಒಲಿದರೆ ಕೊರಡು ಕೊನರುವುದಯ್ಯ ಅಂದಂಗ ದೇವ್ರೇನೋ ತಥಾಸ್ತು ಅಂದ್ಬಿಟ್ಟ. ಅವಾಗ ಕೋಟ್ಯಾಧೀಶ ಆಗ್ಬಿಟ್ಟ. ಕೋಟ್ಯಾಧೀಶ ಆಗ್ತಾ ಆಗೋದ್ನಾಗ ಹೆಂಗ ಅವಂಗ ಶ್ರೀಮಂತಿಕೆ ಬರಾಕತ್ತು. ಸಿದ್ಧ ಹೋಗಿ ಸಿದ್ದು ಆದ, ಆಮೇಲೆ ಸಿದ್ದಪ್ಪ ಆದ, ಆಮೇಲೆ ಸಿದ್ದನಗೌಡ ಆದ, ಆಮೇಲೆ ಸಿದ್ದಪ್ಪ ಸಾವ್ಕಾರ ಆದ, ಆಮೇಲೆ ಅಣ್ಣ ಆದ, ಆಮೇಲೆ ಧನಿ ಆದ. ಅವ ಬರಾಕತ್ತ ರೋಡ್ನಾಗ ಹಿಂಗಂದ್ರೆ ಇವರೆಲ್ಲರೂ ರೋಡ್ ಬಿಟ್ಟು ಎರಡು ಕಡೆ ನಿಂತು ಹಿಂಗ್ ಕೈ ಮುಗಿತಾರ. ಅವ ಏನ್ ಮಾಡ್ತಿದ್ದ, ಆಯ್ತು ನಾ ಹೋಗಿ ಹೇಳ್ತೀನಿ, ನಾ ಹೋಗಿ ಹೇಳ್ತೀನಿ, ನಾ ಹೋಗಿ ಹೇಳ್ತೀನಿ. ಎಲ್ಲರಿಗೂ ಹಿಂಗೆ ಹೇಳ್ತಿದ್ದ. ಯಾರು ನಮಸ್ಕಾರ ಮಾಡಿದ್ರೆ ನಮಸ್ಕಾರ ಅಂತಿಲ್ಲ, ನಾ ಹೋಗಿ ಹೇಳ್ತೇನೆ ರೀ ಅಂತಿದ್ದ. ಬೇಕಾದ್ರೆ ನಮಸ್ಕಾರ ಅನ್ಲಿ ಅವಂಗ. ಕಾಲಿಗೆ ಬೀಳಕ್ ಪಾಳೆ ಹಚ್ಚಕತ್ರ ಅವ್ನ ಮನೆ ಮುಂದೆ ಪಾಳೆ. ಎಲ್ಲರಿಗೂ ಹೇಳ್ತೆ, ಕಾಲು ಬಿದ್ದರಿಗೆ ಆಯ್ತ್ರಿ ನಾವು ಹೋಗಿ ಹೇಳ್ತೇನೆ. ನಾವು ಬ್ಯಾರೆ ಏನೂ ಹೇಳ್ತಿಲ್ಲ, ಆಯ್ತ್ರಿ ನಾವು ಹೋಗಿ ಹೇಳ್ತೇನೆ. ಆಯ್ತ್ರಿ ಇವ ಯಾರಿಗೆ ನಮಸ್ಕಾರನೂ ಅನ್ನೋದಿಲ್ಲ. ಹೊಳ್ಳಿ ಆಯ್ತ್ರಿ ಹೋಗಿ ಹೇಳ್ತೀನಿ, ಆಯ್ತ್ರಿ ಹೋಗಿ ಹೇಳ್ತೀನಿ ಅಂತ ಯಾರಿಗೆ ಹೇಳ್ತಾನಿವ ಅಂತ. ಒಂದು ದಿವಸ ವೀರೇಶ್ ವಾಲಿ ಅಂತ ಬೆನ್ನ ಹತ್ತೋದ. ಅವ ಮನ್ಯಾಗ ಹೋದ, ಹಗುರ್ಕ ಇವ ಕಿಟಕಿ ಅಂತಲ್ಲಿ ಹೋಗಿ ನಿಂತ. ಏನ್ ಮಾಡಕತ್ತಿ, ಮನ್ಯಾಗ ಹೋಗಿ ಏನ್ ಮಾಡ್ತಾನ ನೋಡುಂತಡಿ ಅಂತ. ಅವ ಹೋಗಿ ಟ್ರೆಜರಿ ತೆಗದ. ಟ್ರೆಜರಿ ತೆಗೆದು ಟ್ರೆಜರಿ ಒಳಗೆ ಏನು ಲಕ್ಷ್ಮಿ, ಬಂಗಾರ, ಬೆಳ್ಳಿ, ರೊಕ್ಕ ಐತಲ್ಲ, ಅದಕ್ಕೆ ಹೇಳಕತ್ತ. ನಿನಗೆ ಇಂತಾರ ನಮಸ್ಕಾರ ಅಂದ್ರು, ನಿನಗೆ ಇಂತಾರ ಕಾಲಿಗೆ ಬಿದ್ರು, ನಿನಗೆ ಇಂತಾರ ಎರಡು ಕೈ ಮುಗಿದ್ರು, ನಿನಗೆ ಇಂತಾರ ಅಣ್ಣ ಅಂದ್ರು, ನಿನಗೆ ಇಂಥವ್ ಧನಿ ಅಂದ್ರು. ಅದು ಬಂದಲೇ ಇವಂದಲ್ಲ. ಅದಕ್ಕೆ ನಾನು ಹೇಳ್ಬೇಕಾಯ್ತಿ, ಹೋಗಿ ಬಸವಣ್ಣನ ಮುಂದೆ ಕುಂತು ನಿನಗೆ ಇಂತಾರ ಸನ್ಮಾನ ಮಾಡಿದ್ರು, ನಿನಗಿಂತಾರ ಚಪ್ಪಳಿ ಹೊಡೆದ್ರು, ನಿನಗಿಂತಾರ ಇಂಥ ಹಾರ ಹಾಕಿದ್ರು. ಇಲ್ಲಕ ಅವ ಇಲ್ಲಕ ನಾ ಇಲ್ಲದೇನೆ. ಇದಕ್ಕೆ ಮೊದಲು ಏನೂ ಇರ್ಲಿಲ್ಲಲ್ಲ. ಅವನ 4 ವಚನ ಟ್ರಾನ್ಸ್ಲೇಟ್ ಮಾಡಿದ ಕೂಡಲೇ ನನಗೆ ಇವು ಸನ್ಮಾನ ಶುರುವಾಗ್ಯಾವ. ಸ್ಟೇಜಿನ ಮೇಲೆ ಬರಾಕತ್ತೇನ. ಇದು ಅವನ ಕೃಪೆ ಅಲ್ಲ. ಈ ಸಂಸ್ಕಾರ ಬೆಳಿಬೇಕಲ್ಲ. ಏನಾದ್ರೂ ಒಂದು ಒಳ್ಳೆ ಸಂಸ್ಕಾರ ಬೆಳಿಬೇಕಂದ್ರೆ ನಾವು ಯಾವ ಸಂಸ್ಕೃತಿಯಲ್ಲಿ, ಯಾವ ಮನೆಯಲ್ಲಿ, ಯಾವ ಸಮಾಜದಲ್ಲಿ, ಯಾವ ಊರಿನಲ್ಲಿ, ಯಾವ ಪರಿಸರದಲ್ಲಿ ನಾವು ಬೆಳೆದ್ವಿ ಅನ್ನೋದು ಮಹತ್ವ ಆಗುತ್ತೆ. ಹಂತಿ ಪದ ಹೇಳಿದ್ರಲ್ಲ, ರಾತ್ರಿ ನಮ್ಮ ಕಣದಾಗ ಹಂತಿ ಹೊಡಿಬೇಕಾದ್ರೆ ನಮ್ಮ ಮನ್ಯಾಗ ಕೆಲಸ ಮಾಡೋ ಹಸನ್ ಸಾಬ್ ಹಂತಿ ಪದ ಹಾಡುವ ನಮ್ಮೂರ್ ಕೆರೆ ವಂಡಿ ಕೇಳ್ತಿತ್ತು. ಅಲ್ಲಿಂದ ಹೊಲದ ತನಕ ಕೇಳ್ಕೊತ ಹೋಗಿದ್ರು ಹಂಗ ಹಂತಿ ಪದ, ಹಂತಿ ಪದ, ಹಂತಿ ಪದ. ಸಾಂಪ್ರದಾಯಿಕ ಪದ ಅಂತ ನಮ್ಮಲ್ಲಿ. ಈಗ ನಮ್ಮ ಅವ್ವ ಹಾಡಿದ್ದಿಲ್ಲೇ ಮೊಬೈಲ್ನಾಗ ಇದ್ಬೇಕಾರೆ. ಸಾಯುಕಿನ 6 ತಿಂಗಳ ಮೊದಲು ಹಾಡ್ಯಾರ ಅವರು. ನಮ್ಮ ದೊಡ್ಡವ್ರು ರೊಟ್ಟಿ ಮಾಡ್ಕೋತ ನಮ್ಮನ್ನು ಮುಂದೆ ಕುಂದ್ರಸ್ಕೊಂಡು ರೊಟ್ಟಿ ಮಾಡ್ಕೋತ ಹಾಡಾಗ ಒಂದು ಚಿಗರಿ ಹಾಡಿತ್ತು. ಒಂದು ಚಿಗರಿ ಹುಲಿ ಕೈ ಸಿಕ್ಕು ರಿಕ್ವೆಸ್ಟ್ ಮಾಡ್ಕೊಂಡು ಹೊಳ್ಳಿ ಬಂದು ಹೋಗುದು ಒಂದು ಹಾಡು. ರಾಜನ ಕೈಗೆ ಸಿಗುತ್ತೆ ಚಿಗರಿ, ಹುಲಿ ಕೈಗಲ್ಲದು. ಅದನ್ನ ನಮ್ಮ ದೊಡ್ಡವ್ ಹಾಡು ಹಾಡ್ಕೋತ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ನಾವು ಬಾಯಿ ತಗೊಂಡು ಹಿಂಗೆ ನೋಡ್ಕೋತ ಈ ಸಂಸ್ಕಾರದ ಬೆಳ್ಕೊಂಡ್ ಬಂದ್ವಿ ನಾವು. ಇವತ್ತು ನಮ್ಮ ಮಕ್ಕಳಿಗೆ ಈ ಸಂಸ್ಕಾರ ನಮಗ್ ಕೊಡಕ್ ಆಗ್ತಾ ಇಲ್ಲ. ಹಿಂಗಾಗಿ ನಾವ್ ಹೆಂಗ್ ಕೊಡಕತ್ತೀವಿ, ಅವ್ರ ಕೈಯಾಗ ಮೊಬೈಲ್ ಕೊಡಕತ್ತೀವಿ. ನಮ್ಮೂರಾಗ ರಮೇಶ್ ಕುಲಕರ್ಣಿ ಅಂತಿದ್ದ. ಸಂಗೀತ ಅನ್ನೋದು ಹೆಂಗಿರುತ್ತೆ ಹೇಳ್ತೇನೆ ನಾನು ನಿಮಗೆ. ಅವು ಎಲ್ಲ ಸಂಗೀತಗಳು ಅವ್ನು ನೋಡ್ಕೊ. ಪುಟ್ಟರಾಜ ಗವಾಯಿಗಳ ಸಂಗೀತ ಕಚೇರಿಗಳನ್ನ ಕೇಳಿ ಬೆಳೆದ ದೇಹ ಇದು. ನೀವ್ಯಾರು ಪುಟ್ಟರಾಜ ಗವಾಯಿಗಳನ್ನ ನೋಡ್ರಕ್ಕಿಲ್ಲ, ಬಟ್ ಪುಟ್ಟರಾಜ ಗವಾಯಿಗಳ ಸಂಗೀತ ಕಚೇರಿ ನಮ್ಮ ಊರಾಗ ನಡೀತಿತ್ತು. ಅವರು ತುಲಾಭಾರ 3 ಸರಿ ಮಾಡಿದ್ರು, ನಾವು ಸಣ್ಣವರಿದ್ದಾಗಿದ್ದು. ರಮೇಶ್ ಕುಲಕರ್ಣಿ ಅಂತೇಳಿ ನಮ್ಮ ಊರಾಗ SSLC ಮುಗಿಸಿ ಊರ್ ಬಿಟ್ಟು ಹೋಗಿದ್ದೆ. 28-30 ವರ್ಷದ ನಂತರ ವಾಪಸ್ ಊರಿಗೆ ಬಂದವು. ಈ 30 ವರ್ಷ ಇಡೀ ದೇಶ ತಿರುಗಾಡಿದ್ದ. ಮೊದಲು ಸಂಗೀತದ ಹುಚ್ಚಿತ್ತು. ಈ ಪುಟ್ಟರಾಜ ಗವಾಯಿಗಳ ಗತೆ ಎಷ್ಟು ಇನ್ಸ್ಟ್ರೂಮೆಂಟ್ಸ್ ಅದಾವು, ಅದ್ರದ್ದು ಒಂದು 70% ಇನ್ಸ್ಟ್ರೂಮೆಂಟ್ಸ್ ಅನ್ನ ಪ್ಲೇ ಮಾಡ್ತಿದ್ದ ರಮೇಶ್ ಕುಲಕರ್ಣಿ. ಹಿಂದೂಸ್ತಾನಿ ಸಂಗೀತ ಅಂತೂ ಅದ್ಭುತ. ನಮ್ಮ ಮನೆ ಎಕ್ಸಾಕ್ಟ್ಲಿ ಎದುರಿಗೆ ಮನೆ. ನಾನು BA ಓದ್ತಿದ್ದೆ ಆಗ. ಎಕ್ಸ್ಪರ್ಟ್ ಇಂಗ್ಲಿಷ್ ಮಾತಾಡ್ತಿದ್ದ. ಅವನದೊಂದು ಕೊರಗೆ ಏನಿತ್ತು ಅಂದ್ರೆ, ನಮ್ಮ ಊರಾಗ ಯಾರೋ ಒಂದು ಕೂಡ ಇಂಗ್ಲಿಷ್ ಮಾತಾಡಿದ್ರು. ನಾನು ಇಂಗ್ಲಿಷ್ ಹಾಳಾಗಿ ಹೋಗುತ್ತೆ ಅಂತಿದ್ದ. ಸೊ ನಾ ಧಾರವಾಡದಿಂದ ಊರಿಗೆ ಬಂದೆ ಅಂದ್ರೆ, ನೀನು ನನ್ನ ಜೊತೆ ಇಂಗ್ಲಿಷ್ ಮಾತಾಡ್ತಿದ್ದ. ನಾನು ನಿನ್ನ ಜೊತೆ ಇಂಗ್ಲಿಷ್ ಮಾತಾಡ್ತೀನಿ, ನೀ ಒಂದೆರಡು ಹಾಡು ಅಂತಿದ್ದೆ. ನಾ ಸರಿಯಾಗಿ ಕುಡಿ ಚಟಕ್ ಬಿದ್ದ.
ಒಂದು ಪಾಕೆಟ್ ಸರಿ ಕುಡಿದು ಹಾಡಕ್ ಶುರು ಮಾಡಿದ್ರವ ಕರುಣಿಸೋ ರಂಗ ಕರುಣಿಸೋ ಹಾಡ ಹಾಡ್ತಿದ್ದ. ಎಂತ ಅದ್ಭುತ ಅಂತಂದ್ರ ಆ ಹಾಡು ಮುಗಿತನ ಅವನು ಈ ಲೋಕದಾಗ ಇರ್ತಿರ್ಲಿಲ್ಲ, ನಾವು ಈ ಲೋಕದಾಗ ಇರ್ತಿರ್ಲಿಲ್ಲ. ಮುಗಿದ ಮೇಲೆ ಹೇಳ್ತಿದ್ದವ ಹಾಡ ಹೆಂಗ್ ಹಾಡಬೇಕು ಅಂತ. ಹೆಂಗ್ ಹಾಡಬೇಕು ಅಂದ್ರ ಕರುಣಿಸೋ ರಂಗ ಕರುಣಿಸೋ ಅಂದ್ರ ಆ ರಂಗ ಬಂದು ಯಾಕೋ ಮಂಗ್ಯ ನನ್ಯಾಕ ಕರ್ಯಾಕತಿ ಏನಾಗೈತಿ ನಿನಗಂತ ಕೇಳ್ಬೇಕವ. ರಂಗ ಪಂಡ್ರಾಪುರದಾಗ ಕುಂದ್ರಾಗ ಸಾಧ್ಯನೇ ಆಗ್ಬಾರ್ದವಾಗ ಹಂಗ ಇಲ್ಲಿ ಕುಂತ ನಾ ಹಾಡ್ಬೇಕಂತಿದ್ದವ. ಆ ತರ ಸಂಗೀತವನ್ನ ಹಾಡ್ತಿದ್ದ. ಆ ಭಾವನೆ ಹಾಡುವರ ಮನಸ್ಸಿನಾಗ ಬರಬೇಕು. ಮನಸ್ಸಿನಾಗ ಬಂದು ನೀವು ಭಾವಪೂರ್ಣವಾಗಿ ಹಾಡಿದಾಗ ಕೇಳುವರ ಮನಸ್ಸಿನಾಗ ಆ ಭಕ್ತಿ ಜಾಗೃತ ಆಗತ್ತ. ಅದು ಸಂಗೀತ. ಅವ್ರ ಕಲಾವಿದರು. ಇಂಥ ಅಶ್ಲೀಲವನ್ನ ನಮ್ಮ ತಲೆ ಮೇಲೆ ಸುರುವಂತರು ಇವ್ರ ಕಲಾವಿದರು ಅಲ್ವೇ ಅಲ್ಲ, ಕಲಾವಿದರು ಅನ್ನಿಸ್ಕೊಳಕ ಲೈಕು ಅಲ್ಲ ಅವರು. ಉತ್ತರ ಕರ್ನಾಟಕದ ಹೆಸರಿನಲ್ಲಿ ಉತ್ತರ ಕರ್ನಾಟಕ ಜನರಿಗೆ ತಲೆ ತಗ್ಸುವಂತ ಅವಮಾನ ಮಾಡುವಂತ ಇವು ಸಿಡಿಗಳು ಕ್ಯಾಸೆಟ್ಗಳು ಬರಾಕತ್ತವ. ನನಗೆ ಇರಿಟೇಷನ್ ಆಗೋದಂತಂದ್ರೆ ಉತ್ತರ ಕರ್ನಾಟಕ ಜಾನಪದ ಫಸ್ಟ್ ಜಾನಪದ ಅಲ್ವೇ ಅಲ್ಲ, ಇದು ಜಾನಪದನೇ ಅಲ್ಲ. ಇದು ಟ್ರ್ಯಾಕ್ಟರ್ ಹಾಡುಗಳು ಅನ್ಬೇಕು ಅಷ್ಟೇ. ಇವಾಗ ಟ್ರ್ಯಾಕ್ಟರ್ ಟ್ರೋಲ್ಸ್ ಜಾನಪದ ಅಂತ ಅಲ್ಲೇ ಅವಕ್ಕೆ ಜಾನಪದ ಅಂದ್ರೆ ನೀವು ಸಿಂಪಿಲಿಂಗಣ್ಣನ ಆತ್ಮ ಮರ್ಗತ್ತ ಇವ್ರಿಗೆ ಜಾನಪದರು ಅಂದ್ರೆ ನೀವು ಇದರ ಬಗ್ಗೆ ಬಹಳ ದೊಡ್ಡ ಜಾಗೃತಿ ನಮ್ಮಲ್ಲಿ ಉಂಟಾಗಬೇಕಾಗೈತಿ. ಒಂದು ಸಿಂಪಲ್ ನಾ ಕೇಳ್ಕೊಳ್ಳೋದು ಇಷ್ಟೇ, ಈ ಟ್ರ್ಯಾಕ್ಟರ್ ಮಾಲಕರಿಗೆ ಟ್ರ್ಯಾಕ್ಟರ್ ಡ್ರೈವರ್ಗೆ ಏನ್ ಹಾಡ ಕೇಳ್ತಿರ್ತಿ ಅವ ನಿಮ್ಮ ಮನೆಯ ಹೆಣ್ಮಕ್ಳಿಗೆ ಅದನ್ನ ಹಾಡಾಕತ್ತೆ ಅಂತ ಭಾವಿಸ್ಕೊಂಡ್ಬಿಟ್ರೆ ಸಾಕು, ಬೇರೆ ಏನು ಬೇಡ. ಏನ್ ಹಾಡ ನೀ ಕೇಳಾಕತ್ತಿ ಆ ಹಾಡನ್ನ ಹಾಡ್ದವ ಮತ್ತು ಬರ್ದವ ನಮ್ಮ ಮನೆ ಹೆಣ್ಮಕ್ಳ ಸಂಬಂಧ ಬರ್ದಾನ. ನಮ್ಮ ಮನೆ ಹೆಣ್ಮಕ್ಳು ನೋಡಿ ಅವನು ಹಾಡಾಕತ್ತ ಇಷ್ಟು ನಮ್ಮ ತಲೆಯಾಗ ಬಂದ್ಬಿಡ್ಲಿ ತಾವೇ ಬಂದಾಗ್ಬಿಡ್ತಾವ. ಅದರ ಬದ್ಲಿ ಭಕ್ತಿಗೀತೆಗಳು ದಾಸವಾಣಿ ಅದಾವು. ಎಂತೆಂತ ಪುತ್ತೂರು ನರಸಿಂಹನಾಯಕ್ ಹಾಡಿದ ದಾಸವಾಣಿಗಳು, ಭೀಮಸೇನ್ ಜೋಶಿ ಅವರು ಹಾಡಿದ್ದು. ಎಷ್ಟು ನಿಮಗೆ ಭಕ್ತಿಗೀತೆಗಳು ಬೇಕು? ರಾಮಕೃಷ್ಣ ಆಶ್ರಮದ ಎಷ್ಟು ಎಂತೆಂತ ಭಕ್ತಿಗೀತೆಗಳು. ನನ್ನ ಹತ್ರ ಒಂದು ಪೆನ್ ಡ್ರೈವ್ ಇದೆ, 10 ವರ್ಷ ಕಲೆಕ್ಟ್ ಮಾಡಿದ್ದೀನಿ ಹಾಡವನ್ನ. ಇಲ್ಲಿ ನೀವು ಪೆನ್ ಡ್ರೈವ್ ಹಾಕೊಂಡು ಗಾಡಿ ಹೊಡ್ಕೋತ ಡೆಲ್ಲಿಗೆ ಹೋಗಿ ಹೊಳ್ಳಿ ಬಂದು ಮತ್ತೆ ಡೆಲ್ಲಿಗೆ ಹೋಗಿ ಹೊಳ್ಳಿ ಬಂದ್ರೆ ಇನ್ನೂ ಇರ್ತಾವ. ಇದ್ರಾಗ ಜಾನಪದನೂ ಅದಾವು, ಫಿಲ್ಮ್ ಸಾಂಗ್ಸ್ ಅದಾವು, 178 ವಚನಗಳನ್ನ ಶಾಸ್ತ್ರೀಯವಾಗಿ ಹಾಡಿದ ವಚನಗಳದಾವು, ಹಿಂದಿ ಹಾಡುಗಳದಾವು. ಯಾವ ನಿಮ್ಮ ಮನಸ್ಸನ್ನ ಕೆರಳಿಸೋದಿಲ್ಲ, ಮುದಗೊಳಿಸ್ತಾವು, ಅರಳಿಸ್ತಾವು. ಅಂತಹ ಸಂಗೀತವನ್ನ ಕೇಳಿದಾಗ ನಮ್ಮ ವಿಚಾರ ಬೇರೆ ಕಡೆ ಹೋಗಕ್ ಸಾಧ್ಯನೇ ಇಲ್ಲ. ನೀವು ಮತ್ತೇನಾದ್ರು ಅದ್ಭುತವಾದಂತ ಕೆಲಸವನ್ನ ಮಾಡ್ಬೇಕು. ನಾನೀಗೇನು ಮಾಡಿದ್ರೆ ನನಗಿನ್ನ ದೊಡ್ಡ ಕೆಲಸ ಮಾಡ್ಬೇಕು. ಇಂತಹ ಒಂದು ಅದಕ್ಕೆ ಕೂಡಲ ಸಂಗನ ಶರಣರ ಅರಿವಡೆ ಶರಣರ ಸಂಘವೇ ಮೊದಲು ಅಂತ ಹೇಳಿದ್ದು. ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು, ಕೂಡಲ ಸಂಗನ ಅರಿವಡೆ ಶರಣರ ಸಂಘವೇ ಮೊದಲು. ದೇವರನ್ನ ಅರಿತುಕೋಬೇಕು ನೀನು ಅಂತಂತಂದ್ರೆ ದೈವ ಭಕ್ತರ ಸಂಗಡನ ಇರಬೇಕಾಗತ್ತ. ಟ್ರ್ಯಾಕ್ಟರ್ ಹಾಡುಗಳು ಕೇಳಿ ದೇವಸ್ಥಾನಕ್ಕೆ ಹೋದ್ರ ಇಂಥವ್ರನ್ನೆಲ್ಲ ನೋಡಿ ದೇವಸ್ಥಾನ ದೇವರೇ ಇಲ್ಲ ಹೋಗ್ಬಿಟ್ರ ನಾವು ಹೊಯ್ಕೋತ ಹೋಗ್ರಿ ನೀವು ಅಂತೇಳಿ. ಅದಕ್ಕೆ ಭಯಂಕರ ಖುಷಿ ವಿಚಾರ ಏನಂತ ನೀವೆಲ್ಲ ಇಲ್ಲಿ ಅದರ ವಿರೋಧವಾಗಿ ನೀವು ಕೂಡಿರಿ ಅನ್ನೋದೇ ಒಂದು ಶುಭ ಸೂಚನೆ. ಅತಿ ಖುಷಿ ವಿಚಾರ ಇದು. ಜಾಗೃತಿ ನಮ್ಮಂತವರಲ್ಲಿ ಅಷ್ಟೇ ಅಲ್ಲ, ನಿಮ್ಮಲ್ಲಿ ಜಾಗೃತಿ ಮೂಡಾಕತೈತಿ. ಇದು ಅತ್ಯಂತ ಖುಷಿ ವಿಚಾರ. ಇನ್ಮ್ಯಾಗ ಯಾವುದೇ ಸ್ಟೇಜ್ ಮೇಲೆ ತಿಳ್ಕೋರಿ ನೀವು ಅಶ್ಲೀಲ ಸಂಗೀತವನ್ನು ಹಾಡಿದ್ರೆ ಟೇಕ್ ಇಟ್ ಫಾರ್ ಗ್ರಾಂಟೆಡ್, ಕೇಸ್ ರಿಜಿಸ್ಟರ್ ಮಾಡ್ತೀವಿ ನಾವು. ಇಂತಹ ಅಶ್ಲೀಲ ಸಂಗೀತವನ್ನು ಹಾಡಿದ್ರು ಅಂತ ನಮಗೆ ಹೇಳಿ ಆಯೋಜಕರನ್ನ ಮೊದಲು ಮಾಡಿ ಹಾಡದವನ ಮೇಲೆ ಆ ಬರ್ದಾರ ಹುಡುಕಿರ್ತೀವಿ. ಮಂಡ್ಯ ಬಹುಂದಲ್ಲ ಅವ ಏನಾಯ್ತಲ್ಲ ಅವನ ಹೆಸರು, ನನ್ನ ಬಾಯಿ ಆ ಹೆಸರಂದು ಹೊಲಸು ಮಾಡ್ಕೋದಿಲ್ಲ. ನನ್ನ ಬಾಯಿನ ಹೊಲಸು ಹೆಸರು ಇಟ್ಕೊಂಡಿದ್ದು ದೇವ್ರದು, ಮಾಡಿದ ಕೆಲಸ ಹಲ್ಕ. ಅವ ಏನು ಮಾಡ್ತಾನ ಅದನ್ನೇ ಮಾಡ್ಬೇಕಲ್ಲ. ಅವ ಎಂತ ಹಾಡು ಬರೀತಾನ, ಏನು ಹೊಲಸ್ತು ಅಡಿಗೆ ಮಾಡ್ಯಾನ ಆದ್ರೆ ತಿನ್ಬೇಕಲ್ಲ. ಅವ ಸೆಗಣಿ ಕುಕ್ ಮಾಡಕತ್ತೇನವ, ಇನ್ನೊಂದು ಹೆಸರು ಹೇಳಕ್ ಬಾಯಿ ಬರೋದಾಗೈತಿ. ಒಲಿ ಮೇಲಿಟ್ಟು ಅದನ್ನ ಬೇಸ್ಯಾನ, ಅಡಿಗೆ ಮಾಡ್ಯಾನ. ಅದರದು ಅನ್ನ ಬೇಕಂದ್ರೆ ಹೆಂಗ ಸಿಗುತ್ತದ? ಸೆಗಣಿನೇ ತಿನ್ನಬೇಕು. ಮನ್ಯಾಗ ತೊಗೊಂಬಂದಿದ್ದು ಸಗಣಿ, ಒಲೆ ಮೇಲೆ ಇಟ್ಟಿದ್ದು ಸಗಣಿ, ಅದನ್ನೆಲ್ಲ ತಿನ್ಬೇಕು. ಉಪ್ಪಿಟ್ಟು ತಿನ್ಬೇಕಂದ್ರೆ ಗೋಧಿ ನುಚ್ಚು ತರಬೇಕಾಗತ್ತೆ, ಶಿರಾ ಬೇಕಂದ್ರೆ ಸಕ್ಕರೆ ನುಚ್ಚು ಬೇಕಾಗತ್ತೆ, ಅಮೃತ ಬೇಕಂತಂದ್ರೆ ಸಾಧನೆ ಬೇಕಾಗತ್ತೆ. ಹೊಲಸು
ಮಾಡಿದ್ದುಣ್ಣೋ ಮಾರಾಯ ಅಂತ ಅದಕ್ಕೆ ಹಿಂದೆಲ್ಲ ಹೇಳ್ಯಾರ. ಸೊ ಇಟ್ಸ್ ಅ ವೆರಿ ಗುಡ್ ಸೈನ್ ದಟ್ ಯು ಪೀಪಲ್ ಆರ್ ಸ್ಟ್ಯಾಂಡಿಂಗ್ ಅಗೇನ್ಸ್ಟ್ ಸಚ್ ವಲ್ಗರ್ ಲಿಟ್ರೇಚರ್. ನಿಮ್ಮ ಜೊತೆ ನಾವು ಪಕ್ಕಾ ಕೈ ಜೋಡಿಸ್ತೀವಿ, ನಿಮ್ಮ ಹಿಂದೆ ಇರ್ತೀವಿ. ನೀವು ಇದರ ಅಂಬಾಸಡರ್ ಆಗ್ರಿ. ನೀವು ಕೂಡ ಇದರ ವಿರುದ್ಧ ಜನಜಾಗೃತಿಯನ್ನು ಉಂಟು ಮಾಡುವಂತ ಒಂದು ಅಂಬಾಸಡರ್ಸ್ ನೀವೆಲ್ಲ ಆಗ್ಬೇಕು. ಒಳ್ಳೆ ಕೆಲಸ, ನಾವು ಒಳ್ಳೆ ಕೆಲಸ ಮಾಡಿದಾಗ ಸಮಾಜ ನಮ್ಮನ್ನು ಮೆಚ್ಚುತ್ತೆ. ದೇವರು ನಮಗೊಂದು ಸ್ವಾತಂತ್ರ್ಯ ಅಂತ ಕೊಟ್ಟಿರ್ತಾರೆ, ಒಂದು ಮನಸ್ಸು ಅಂತ ಕೊಟ್ಟು ಕಳಿಸಿರ್ತಾನೆ. ಏನು ಮಾಡಬೇಕು ಅನ್ನೋದು ನಮಗೆ ಬಿಟ್ಟಿದ್ದು, ಬಟ್ ಏನು ಮಾಡ್ತೀವೋ ಅದನ್ನ ನಾವು ತಿನ್ಬೇಕು ಅನ್ನೋದು ಖಬರ್ ನಮ್ಗಿರ್ಬೇಕು. ಅದಕ್ಕೆ ಕರ್ಮಣ್ಯವಾಧಿಕಾರಸ್ಯ ಮಾ ಫಲೇಷು ಕದಾಚನ. ಮಾಡಿದ್ದು ಮಾರ ಅಂತ ನಮ್ಮ ಹಿರಿಯರು ಹೇಳಿದ್ರು. ಅದು ಜಾನಪದ, ಅದು ನುಡಿ, ನಡೆ ನುಡಿ. ಅದು ಮಾಡಿದ್ದು ಮಾರಾಯ ಅದನ್ನೇ ಮಾಡ್ಬೇಕಲ್ಲ. ಅನ್ನ ಉಂಡು ನನಗೆ ಸಿರಾ ಕೊಡ್ರಿ ಅಂದ್ರೆ ಚಾನ್ಸೇ ಇಲ್ಲ. ಅನ್ನನ ಉಣ್ಬೇಕು. ಸೊಲ್ಲಾಪುರಕ್ಕೆ ಹೋಗೋದ್ರೆ ಹಿಂಗೆ ಹೋಗ್ಬೇಕು. ಬೆಂಗಳೂರು ಕಡೆ ಹೊಂಟ ಸೊಲ್ಲಾಪುರ ಕಡೆ ಹೊಂಟೇನೆ ಅಂದ್ರೆ ಆಗತ್ತೆ, ಅದು ಆಗಲ್ಲ. ಆದ್ದರಿಂದ ನಮ್ಮ ವ್ಯಕ್ತಿತ್ವದಿಂದ ಈ ಸಮಾಜಕ್ಕೆ ಒಂದು ಏನಾದ್ರೂ ಒಳ್ಳೇದನ್ನ ಬಿಟ್ಟು ಹೋಗುವಂತ ಕೆಲಸ ಮಾಡಬೇಕು. ನಾವು ಮಾಡೋ ಪ್ರತಿಯೊಂದು ಕೆಲಸ, ಆಡೋ ಪ್ರತಿಯೊಂದು ನುಡಿ, ಇದಕ್ಕೆ ನಾನೇ ಜವಾಬ್ದಾರನಾಗಿರ್ತೇನೆ. ಯಾರ ಕೈಯಿಂದ ಬೇಕಾದರೂ ತಪ್ಪಿಸ್ಕೋಬಹುದು, ನೀವು ನಿಯತಿ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಈ ಜಗತ್ತು ಏನಾರ ರೌಂಡ್ ತಿರ್ಗಾಕತೈತಿ ಅಂತಂದ್ರೆ ಥಿಯರಿ ಆಫ್ ಕರ್ಮ, ನಿಯತಿ ಮೇಲೆ ತಿರ್ಗಾಕತೈತಿ. ಈ ಎಕ್ಸಿಸ್ಟೆನ್ಸ್, ನಮ್ಮ ಎಕ್ಸಿಸ್ಟೆನ್ಸ್ ಏನಂತಲ್ಲ, ನಮ್ಮ ಎಕ್ಸಿಸ್ಟೆನ್ಸ್ ಏನಾದ್ರು ಎಕ್ಸ್ಪ್ಲನೇಷನ್ ಐತಿ ಅಂತಂದ್ರೆ ದಟ್ ಈಸ್ ಮಾಡಿದ್ದು ಮಾರಾಯ. ಏನ್ ಮಾಡ್ತೇವೆ ಅದನ್ನ ಉಣ್ಲೇಬೇಕು, ಎಲ್ಲಾಗ ಉಪವಾಸ ಸಾಯ್ಬೇಕು. ಸೊ ಇಂತಹ ಒಂದು ಅಶ್ಲೀಲ ಹೊಲಸಿನ ವಿರುದ್ಧ ನೀವೆಲ್ಲ ಎಚ್ಚರಗೊಂಡಿದ್ದೀರಿ. ದಿಸ್ ಇಸ್ ಎ ವೆರಿ ಗುಡ್ ಸೈನ್. ಸಮಾಜ ಮಗ್ಗಲನ್ನ ಬದಲಿಸುವಂತಹ ಒಂದು ಕಾಲ ಬರಾಕತೈತಿ ಅನ್ಕೊಂಡೆ ನಾನು. ಯಾಕಂದ್ರೆ ನಿಮ್ಗೆ ಹೇಳಿದೆ ನಾವು ಯಾವ ರೀತಿ ಪರಿಸರದೊಳಗೆ ನಾವು ಬೆಳೆದ್ವಿ ಅಂತೇಳಿ. ಆಗ ಇವೆಲ್ಲ ಅನ್ಹರ್ಡ್ ಆಫ್. ಇವೇನು ನಮಗ ಕನ್ನಡ ಶಾಲೆಗಿದ್ದಾಗ ಏಕಾಏಕಿ ಅಪರತರಾಗ ಓಡಿ ಹೋಗ್ಯಾರ ಅಂತೇಳಿ ಒಂದು ಹಾಡ ಹಾಡಿಸಿ ಬ್ರಿಟಿಷ್ ಸ್ವತಂತ್ರ ಹೋರಾಟದ ಬಗ್ಗೆ ಫಸ್ಟ್ ಟೈಮ್ ನಾವು ಈ ಕಿವಿಗೆ ಸ್ವಲ್ಪ ಉತ್ತರ ಕರ್ನಾಟಕದ ನಿಜವಾದ ಜಾನಪದವನ್ನು ಹೊರತುಪಡಿಸಿ ಬಿದ್ದಿದ್ದು ಅಂದ್ರೆ ಕಡ್ಲಿಮಟ್ಟಿಯ ಕಾಶಿಬಾಯಿಯ ಶೀಲದ ಚರಿತ್ರ. ಈ ಹಾಡನ್ನ ಫಸ್ಟ್ ಕೇಳಿ ಮೊಹರಂ ಹಬ್ಬದಾಗ ಹೆಜ್ಜೆ ಹಾಕಿದ್ವಿ ನಾವು. ಈ ಹಾಡಿಗೆ 4ನೇತಿದ್ದೆ ನಾನು. ಆಮೇಲೆ ಗುರುರಾಜ್ ಕೆಂದೂಳಿ ಅವ್ರು ಇವ್ರು ಬಂದ್ರು. ಗುರುರಾಜ್ ಕೆಂದೂಳಿ ಅವರು ಕೂಡ ಓಕೆ, ಆದ್ರೆ ಜಾನಪದ ಸಾಹಿತ್ಯದಿಂದ ಸ್ವಲ್ಪ ಹಿಂಗೆ ತಿರುಗಿಸಿದ್ರು ಅವ್ರು, ಸ್ವಲ್ಪ ತಿರ್ಗಾಕತ್ರ ಅವ್ರು. ಆಗ ತಿರ್ಗಾಕತ್ಮೇಲೆ ಇದು ಮುಂದೆ ಹಂಗ ದಾರಿ ಬಿಟ್ಕೋತ ಹೊಂಟು. ಇವು ಉಳಿದುದು ಮುಂದೇನು ಬಂದು ಇವು ಅವಿವೇಕಿಗಳು, ಇವು ದಾರಿ ಬಿಡಾಕತ್ತು. ಹಿಂಗಾಗಿ ಅದಕ್ಕೆ ಅಂತಹ ಒಂದು ಹೊಲಸಿಗೆ ಸಾಹಿತ್ಯ ಅನ್ನೋ ಹೆಸರಿಟ್ಟು ಸಾಹಿತ್ಯಕ್ಕೆ ಕಳಂಕ ತರಕತ್ತೀವಿ ನಾವು. ಉತ್ತರ ಕರ್ನಾಟಕ ಕಳಂಕ ತರಕತ್ತೀವಿ. ನೀವು ನಿಜವಾಗ್ಲೂ ನಿಮ್ಗೆ ಉತ್ತರ ಕರ್ನಾಟಕದ ಅಭಿಮಾನಿಗಳು ನೀವು ಆಗಿದ್ರ ಮೊದಲ ಉತ್ತರ ಕರ್ನಾಟಕ ಜಾನಪದ ಅನ್ನೋ ಹೆಸರು ಕಿತ್ತು ಬಿಸಾಕಿರೋದ್ರಿಂದ ಬೆಂಗಳೂರು ಕಡೆ ಹೋದಾಗ ತಲೆ ತಗ್ಗಿಸ್ಬೇಕಾಗತ್ತೆ ನಾವು. ಉತ್ತರ ಕರ್ನಾಟಕ ಜಾನಪದ ಕೂಡ ನಗತಾರ ನಮ್ಮ ನೋಡೋರು. ಅದರ ಬದ್ಲಿ ಎಲ್ಲರೂ ಹುಡುಕಾಡಿ ಸಿಂಪಿ ಲಿಂಗಣ್ಣನ ಗರತಿ ಹಾಡುಗಳು ಪುಸ್ತಕ ತೊಡ್ರಿ, ನಿಮ್ಮ ಮನ್ಯಾಗ ಇಡ್ರಿ. ನಿಮ್ಮ ಅಕ್ಕಂಗ್ಯಾರು ಕಲಿತಾರ, ಅವ್ನು ಕಲ್ತ್ ಹಾಡ್ತಾವ್. ದ.ರಾ. ಬೇಂದ್ರೆ ಅಮ್ಮ ನಿನ್ನ ಲಲ್ಲೆಯಲ್ಲಿ ಮೂಡಿ ಬಂದ ಸೊಲ್ಲಿದು. ಇಂತಹ ಒಂದು ಸಾಹಿತ್ಯವನ್ನು ಕೇಳಿದಾಗ ಭಾವಾವೇಶಕ್ಕೊಳಗಾಗ್ತೀವಿ ನಾವು. ಏನ್ ಹೇಳ್ತಾರೆ ದ.ರಾ. ಬೇಂದ್ರೆ? ಅಮ್ಮ ನಿನ್ನ ಲಲ್ಲೆಯಲ್ಲಿ ಮೂಡಿ ಬಂದ ಸೊಲ್ಲಿದು, ತಾಯಿಯ ಲಲ್ಲೆಯಲ್ಲಿ ನನ್ನ ಮಾತುಗಳು ಬಂದು ಅಂತ ಹೇಳ್ತಾರೆ. ನಿನ್ನ ಲಲ್ಲೆ ಎಂತ ಲಲ್ಲೆ ಆಡಿ ಬಂದ ನನಕಂತ ಅಂಗಾಲ ತೊಳೆದೇನ. ಏನು ಸಾಹಿತ್ಯ ಇದು? ಸಾಹಿತ್ಯ ಇದು ಜಾನಪದ. ಅದಕ್ಕೆ ಹೇಳ್ತಾರ ಅವ್ರ ಮುಂದ, ಅಮ್ಮ ನಿನ್ನ ಲಲ್ಲೆಯಲ್ಲಿ ಮೂಡಿ ಬಂದ ಸೊಲ್ಲಿದು ಬೇರೆ ಏನ ಬಲ್ಲದು ಅಂತ. ಇವತ್ತೇನ್ ಅದೇನಿ ನೀ ಕಲಿಸಿದ ಪಾಠ ನನಗ. ದ.ರಾ. ಬೇಂದ್ರೆ ತಾಯಿಗೆ ಹೇಳ್ತಾರೆ, ಇವತ್ತ ನಾ ಏನದೇ ನೀ ಕಲಿಸಿದ ಪಾಠ, ಬೇರೆ ಏನ ಬಲ್ಲದು, ಬೇರೆ ಏನೈತಿ ಇದ್ರಾಗ. ಅದಕ್ಕೆ ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲು ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಇದು ಜಾನಪದ. ನಮ್ಮ ತಾಯಿಗಳು ಈ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಕ್ ಫೇಲ್ ಆಗಕತ್ತಾರೆ ಇವತ್ತು. ಅದಕ್ಕಿಂತ ಹೊಲಸು ಸಾಹಿತ್ಯ ರಸ್ತಾಗ ಬರಾಕತ್ತೈತಿ. ಇದ್ರ ವಿರುದ್ಧ ಸಮಾಜದಲ್ಲಿ ಜಾಗೃತಿ ಉಂಟಾಗಬೇಕು. ನಿಮ್ಮಲ್ಲಿ ಮೊದಲು ಸಂಗೀತಗಾರಲ್ಲಿ ಉಂಟಾಗಿದ್ದು ನನಗೆ ಭಯಂಕರ ಖುಷಿಯಾಗಿದೆ. ಸ್ಟೇಜ್ ಮೇಲೆ ದಯವಿಟ್ಟು ಆ ಹೊಲಸನ್ನ ಅಂದು ನಿಮ್ಮ ಬಾಯಿ ಹೊಲಸು ಮಾಡ್ಕೋಬೇಡ್ರಿ, ಮತ್ತೊಬ್ಬರ ಮನಸ್ಸು ಹೊಲಸು ಮಾಡಬೇಡ್ರಿ, ಮತ್ತೊಬ್ಬರ ಕಿವಿ ಹೊಲಸು ಮಾಡಬೇಡ್ರಿ. ಅದು ಜಾನಪದ ಸಾಹಿತ್ಯ ಅಲ್ವೇ ಅಲ್ಲ, ಅದು ಹೊಲಸು ಅಷ್ಟೇ. ಹೊಲಸು ಕ್ಯಾನ್ ನೆವರ್ ಬಿ ಸಾಹಿತ್ಯ. ಅದಕ್ಕೆ ಸಾಹಿತ್ಯನೋ ಅದು ಹೊಲಸು ಅಷ್ಟೇ, ಹೊಲಸು ಸಾಹಿತ್ಯನೂ ಅಲ್ಲದು. ಸಾಹಿತ್ಯ ಕ್ಯಾನ್ ನೆವರ್ ಬಿ ಹೊಲಸು.